ಹಗರಣ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅಂತ ಬಿಜೆಪಿ ಆರೋಪಿಸಿದ್ರೆ ಎಲ್ಲವೂ ಕ್ರಮಬದ್ಧ ಎಂದು ಸರ್ಕಾರ ವಾದಿಸುತ್ತಿದೆ. ಆದರೆ ಮೂಡಾ ಮಾಜಿ ಅಧ್ಯಕ್ಷ ರಾಜೀವ್ ಮಾತ್ರ ಸಿಎಂ ಪತ್ನಿ ಅವರಿಗೆ ನೀಡಿದ ಸೈಟ್ ವಿಚಾರ ಗೊತ್ತಿಲ್ಲ ಅಂತಿದ್ದಾರೆ. ಸಿಎಂ ರಾಜೀನಾಮೆ ನೀಡಿ ಬಳಿಕ ತನಿಖೆ ನಡೆಯಲಿ ಅಂತ ಬಿಜೆಪಿ ಹೇಳ್ತಿದೆ. ಅಲ್ಲದೆ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸುವುದಕ್ಕೂ ವಿಪಕ್ಷ ತಯಾರಿ ನಡೆಸಿದೆ. ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆಗೆ ಬಿಜೆಪಿ ಸಿದ್ಧತೆ. ಮೂಡಾ ಇಕ್ಕಟ್ಟಿನಲ್ಲಿ ಸರ್ಕಾರ, ಸಿದ್ದುಗೆ ಸಂಕಷ್ಟ. ವಾಲ್ಮೀಕಿ ಹಗರಣದ ಬಳಿಕ ವಿಪಕ್ಷ ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದ್ದೇ ಮೂಡಾ ಹಗರಣ. 4,000 ಕೋಟಿ ರೂಪಾಯಿಗಿಂತ ದೊಡ್ಡ ಅಕ್ರಮ ಎಂದು ಬಿಜೆಪಿ ಆರೋಪಿಸಿದೆ. ಸಿದ್ದರಾಮಯ್ಯ, ಡಿಸಿಎಂ, ವಿಪಕ್ಷ ನಾಯಕ, ಶಾಸಕ, ಸಿಎಂ ಆಗಿದ್ದ ಅವಧಿಯಲ್ಲೇ ಮೂಡಾ ಅಕ್ರಮ ನಡೆದಿದೆ. ಸರ್ಕಾರ ಸುಳ್ಳು ಹೇಳಿ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದೆ. ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಬೇಕು. ಹೆಲಿಕಾಪ್ಟರ್ನಲ್ಲಿ ಹೋಗಿ ಮೂಡಾ ಫೈಲ್ಗಳನ್ನ ತಂದು ಸಚಿವ ಭೈರತಿ ಸುರೇಶ್ ಏನ್ ಮಾಡಿದ್ರು? ಸರ್ಕಾರ ಯಾರ ತಲೆ ಕಾಯುವ ಕೆಲಸ ಮಾಡ್ತಾ ಇದೆ ಅಂತೇಳಿ ಬಿಜೆಪಿ ಪ್ರಶ್ನೆ ಮಾಡಿದೆ. 2 ಹಗರಣಗಳು ರಾಜ್ಯದಲ್ಲಿ ಸುದ್ದಿಯಲ್ಲಿದ್ದಾವೆ. ಒಂದು ಮಹರ್ಷಿ ವಾಲ್ಮೀಕಿ ಹಗರಣದ 187 ಕೋಟಿ ರೂಪಾಯಿ, ಚಂದ್ರಶೇಖರ್ ಆತ್ಮಹತ್ಯೆ, ಬೇನಾಮಿ ಖಾತೆಗಳಿಗೆ ಹಣ ಜಮಾ ಆಗಿರೋದು, ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಆದರೆ ಸಮಗ್ರವಾಗಿ ಹಣ ರಿಕವರಿ ಮಾಡಲಿಲ್ಲ ಇವತ್ತಿನವರೆಗೂ. ನನಗೆ ಇದನ್ನು ನೋಡಿದಾಗ ತಲೆ ಕಾಯೋ ಕೆಲಸ ಮಾಡ್ತಿದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ಹಗರಣದ ಕಿಂಗ್ ಪಿನ್ಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರನೇ ವಿಳಂಬ ನೀತಿಯನ್ನು ಅನುಸರಿಸಿ ತಲೆ ಕಾಯೋ ಕೆಲಸ ಮಾಡ್ತಿದ್ದಾರೆ ಅಂತ ಅನುಮಾನ ನನಗಿದೆ. ಹೆಲಿಕಾಪ್ಟರ್ಲ್ಲಿ ಹೋಗಿ ಹೆಲಿಕಾಪ್ಟರ್ಲ್ಲಿ ಹೋಗಿ ಕಡ್ತಗಳನ್ನ ಏನು ಕಾಂಬಿನೇಷನು ನಮೋ ಇಂಥ ಏನು ಕಾಂಬಿನೇಷನ್, ಅದ್ಭುತವಾಗಿರೋ ಕಾಂಬಿನೇಷನ್. ಇಂಥ ಸರ್ಕಾರ ರೀ ನಿಮ್ಮದು. ಸನ್ಮಾನ್ಯ ಸಿದ್ದರಾಮಯ್ಯನವರೇ ಎಲ್ಲಿದ್ದೀರಾ? ಭ್ರಷ್ಟಾಚಾರ ವಿರುದ್ಧವಾಗಿ ತಾವು ಹೋರಾಟವನ್ನು ಮಾಡಿ ನಮ್ಮ ಸರ್ಕಾರದ ವಿರುದ್ಧ ಬಂದಿದ್ದ ತಕ್ಷಣ 100% ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥವ್ರು ತಾವು, ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು, ನಿಮ್ಮ ಅಧಿಕಾರಿಗಳು ಎಲ್ಲರೂ ಅದರಲ್ಲೇ ತೊಡಗಿದ್ದೀರಾ. ಆತ ಮೈಸೂರಿನಲ್ಲಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಮೂಡಾ ಅಕ್ರಮದ ವಿರುದ್ಧ ಕಿಡಿಕಾರಿದ್ದಾರೆ. ಸಿಎಂ ಹಾಗೂ ಇತರರು ಸೇರಿ ಮೈಸೂರಿನ ಮಾನಹರಾಜು ಹಾಕ್ತಾ ಇದ್ದಾರೆ. ತನ್ನ ಪತ್ನಿಗೆ ಅದೇ ಬಡಾವಣೆಯಲ್ಲಿ ಬದಲಿ ನಿವೇಶನ ಕೊಟ್ಟಿದ್ದಾರೆ. 10,000 ಕೋಟಿ ಅಕ್ರಮ ನಡೆದೋಗಿದೆ. ಆದ್ದರಿಂದ ಸಿಬಿಐ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ಆದರೆ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ರಾಜೀವ್ ರೈತರಿಗೆ ಪರಿಹಾರ ನೀಡೋ ವಿಚಾರದಲ್ಲಿ ಗೊಂದಲ ಇತ್ತು. ಅವರೆಲ್ಲ ಕೋರ್ಟ್ಗೆ ಹೋದ್ರೆ ಪ್ರಾಧಿಕಾರಕ್ಕೆ ನಷ್ಟ ಆಗ್ತಾ ಇತ್ತು. ಹೀಗಾಗಿ ಪ್ರಾಧಿಕಾರ ಎಲ್ಲರ ಜೊತೆ ಚರ್ಚೆ ಮಾಡಿ ನ್ಯಾಯಾಲಯದ ಆದೇಶದಂತೆ 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡಲಾಗಿದೆ. ಆದರೆ ಸಿಎಂ ಪತ್ನಿ ಪ್ರಕರಣ ಮಾತ್ರ ನನಗೆ ಗೊತ್ತಿಲ್ಲ ಅಂತ ಜಾರ್ಕೊಂಡಿದ್ದಾರೆ. ಪ್ರಕರಣದ ತನಿಖೆ ನ್ಯಾಯಾಂಗ ತನಿಖೆ ಆದರೆ ಅರ್ಕಾವತಿ ಬಡಾವಣೆಯ ತನಿಖೆ ಆಗಲಿದೆ. ಸತ್ಯಾಂಶ ಹೊರಗೆ ಬರುವುದಿಲ್ಲ. ಹೀಗಾಗಿ ಸಿಬಿಐ ತನಿಖೆ ಆಗಬೇಕು ಅಂತ ಬಿಜೆಪಿ ನಾಯಕರ ವಾದ. ಇನ್ನೂ ಅಕ್ರಮವೇ ನಡೆದಿಲ್ಲ ಎನ್ನುವುದು ಸರ್ಕಾರದ ವಾದ. ಈಗ ವಿಪಕ್ಷ ಬಿಜೆಪಿ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದೆ. ಮುಂದಿನ ವಾರದಿಂದ ಆರಂಭವಾಗುವ ಮಳೆಗಾಲದ ಅಧಿವೇಶನದಲ್ಲೂ ಹೋರಾಟ ನಡೆಸೋಕೆ ಸಿದ್ಧವಾಗಿದೆ. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.